ಇಷ್ಟೊತ್ತವರೆಗೂ ನಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಮಾತನಾಡ್ಸ್ಕೊಂಡು ಬಂದ್ವಿ. ಈಗ ನಾವು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಬೇಕಾದ್ರೆ ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗ್ತಿರೋದು ಯಾರು ಅಂತ ನಮ್ಮ ಕ್ಯಾಮ್ರಾಮನ್ ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾರೆ. ಲೆಜೆಂಡ್ ನಾಯಕ ನಟ ಶಿವಣ್ಣ ಅವರು. ಶಿವಣ್ಣವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಒಂದು ಮಾತು ಹೇಳಿದ್ರು ಶಿವಣ್ಣವ್ರ ಆರಂಭದಲ್ಲಿ, ಮಿಷನ್ ಹಿಂದೆ ಇದೆ, ವಿಷನ್ ಮುಂದೆ ಇದೆ ಅಂತೇಳಿ. ಯಾಕೆ ಆ ಮಾತು ಬಂತು ಶಿವಣ್ಣವರೇ? ಫಾರ್ ಎನಿ ಮಿಷನ್ ವಿಷನ್ ಇಸ್ ನೆಸಸರಿ. ನಾವು ಯಾವುದೇ ಒಂದು ಇದಕ್ಕೆ ಹೋಗ್ಬೇಕಾದ್ರೂ ಇಟ್ ಮೈಟ್ ಬಿ ಇನ್ ಎನಿ ಪ್ರೊಫೆಷನ್, ಇಟ್ಸ್ ಜಸ್ಟ್ ಲೈಕ್ ಎ ಮಿಷನ್. ಸೊ ವೆನ್ ಯು ಗೋ ಆನ್ ದಟ್ ಮಿಷನ್, ವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ನೀನು ಏನು ವಿಜುವಲೈಸ್ ಮಾಡ್ತೀಯ ಅನ್ನೋದೇ ಇದಾಗುತ್ತೆ. ನಾಟ್ ರೈಟಿಂಗ್ ಇನ್ ಅ ಪೇಪರ್, ನಥಿಂಗ್ ಲೈಕ್ ದ್ಯಾಟ್. ಇಟ್ಸ್ ಜಸ್ಟ್ ನೀನು ಯಾವ ವಿಷನ್ ಮೇಲೆ ಹೋಗ್ತೀಯಾ. ಇಟ್ ಮೈಟ್ ಬಿ ಇನ್ ಎನಿ ಇದು. ನಾವು ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಪಾಲಿಟಿಕ್ಸ್ ಬಗ್ಗೆ ಬರಬೇಕಾದ್ರೆ ಪೊಲಿಟಿಕಲ್ ವಿಷನ್ ಅಂತ ಒಂದಿರುತ್ತೆ. ವಾಟ್ ಎವರ್ ಯು ರೀಡ್ ಎನಿಥಿಂಗ್, ಬಟ್ ಅದು ವಿಜುವಲೈಸ್ ಮಾಡಿದಾಗ ಯಾವ ರೀತಿ ವರ್ಕೌಟ್ ಆಗುತ್ತಾ ಇಲ್ವಾ, ಇಲ್ಲ ಎಷ್ಟು ಮಟ್ಟಿಗೆ ಇಟ್ ಗೋಸ್ ಟು ವಾಟ್ ಪೀಪಲ್ ಸೆಟ್ ಬೈ ಸೇಯಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ವಾಟ್ ಎವರ್, ಏನಾದರೂ ಇದಿರ್ಬೋದು, ಸಮಸ್ಯೆಗಳಿರ್ಬೋದು. ಸೊ ದಟ್ಸ್ ವೈ ಇಟ್ಸ್ ಇನ್ ಅ ಮಿಷನ್ ಆಲ್ವೇಸ್ ವಿಷನ್ ಇಸ್ ಇಂಪಾರ್ಟೆಂಟ್ ಅಂತ. ರಾಜಕೀಯ ಒಂದು ಕಡೆ, ಸಿನಿಮಾ ರಂಗ, ಹೇಗೆ ನೋಡ್ತೀರಿ? ನಥಿಂಗ್, ಬೋತ್ ಆರ್ ಫೀಲ್ಡ್ಸ್ ಅಷ್ಟೇ. ಬೋತ್ ಎರಡರಲ್ಲೂ ಬ್ಯಾಟಲ್ ಇದೆ. ಸರ್ವೈವ್ ಮಾಡಬೇಕು, ಎರಡರಲ್ಲೂ ಬ್ಯಾಟಲ್ ಇದೆ. ಸೊ ಯು ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಗೋ. ರಾಜಕೀಯ ಮತ್ತು ಸಿನಿಮಾದಲ್ಲಿರುವಂಥ ಬ್ಯಾಟಲ್ ಬೇರೆ, ರಾಜಕೀಯದಲ್ಲಿರುವಂಥ ಬ್ಯಾಟಲ್ ಬೇರೆ ಅಂತ ನಾನು ಅಂದ್ಕೋತೀನಿ. ಸೊ ಈಗ ರಾಜಕೀಯವಾಗಿ ನೀವು ಇದು ತುಂಬ ಅನುಭವ ಇರುವಂತಹ ಒಂದು ಕುಟುಂಬದ ಜೊತೆಯಲ್ಲಿ ನೀವು ಅಳಿಯಾಗಿರುವಂಥದ್ದು. ಸೊ ಆ ವಿಚಾರವಾಗಿ ಮಾತಾಡೋದಾದರೆ ಬ್ಯಾಟಲ್, ಆ ಬ್ಯಾಟಲ್ ಬೇರೆ, ಎಲ್ಲ ಬ್ಯಾಟಲ್ಲೇನೆ. ನಾವು ಚಿಕ್ಕ ಬ್ಯಾಟ್ಲ್ ಅನ್ಕೋತೀವಿ. ಚಿಕ್ಕ ಬ್ಯಾಟ್ಲ್ ಇಟ್ ಲೀಡ್ಸ್ ಟು ಟ್ರಬಲ್. ನಾವು ಚಿಕ್ಕ ಬ್ಯಾಟ್ಲು ದೊಡ್ಡ ಬ್ಯಾಟ್ಲ್ ಅಂತ ಹೇಳೋಕ್ಕೆ ಆಗಲ್ಲ. ಎವ್ರಿಥಿಂಗ್ ಇಸ್ ಎ ಬ್ಯಾಟಲ್. ಯಾಕೆ ಎಲ್ಲ ಮನುಷ್ಯರು ಸರ್ವೈವ್ ಆಗ್ತಾರಲ್ಲ, ಅದು ಒಂದು ಬ್ಯಾಟ್ಲೇನೆ. ಸೊ ಆ ಬ್ಯಾಟಲ್ ನಾವು ಎಷ್ಟು ಮಟ್ಟಿಗೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ಇಲ್ಲ ನಾವು ಕರೆಕ್ಟ್ ವೇಲ್ ಹೋಗ್ತಿದ್ದೀವ ಇಲ್ವಾ ಅಂತ ಒಂದು ತಿಳುವಳಿಕೆ ಆಗುತ್ತೆ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ್ಯಾಟ್. ಅದಕ್ಕೆ ನಾವು ವಾರ್ ಫೀಲ್ಡ್ ಅಂತ ಹೇಳಿದ್ದು. ಬೋತ್ ಆರ್ ಫೀಲ್ಡ್ಸ್, ವಾರ್ ಫೀಲ್ಡ್ಸ್, ಬಟ್ ವಿ ಹ್ಯಾವ್ ಟು ಫೇಸ್ ಆ್ಯಂಡ್ ಗೋ. ಬಟ್ ಸಿ ದಟ್ ಮ್ಯಾಕ್ಸಿಮಮ್ ಪಾಸಿಟಿವ್ ಜೊತೆಲೇ ಹೋಗಬೇಕು. ಯಾಕಂದ್ರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಹಾರ್ಟಿಂದ ಮಾಡಬೇಕು. ಯು ಶುಡ್ ಡೂ ಬೈ ಹಾರ್ಟ್ ಅಷ್ಟೇ. ಈಗ ಒಬ್ಬ ರಾಜಕೀಯ ಮುಖಂಡರಿಗೆ ಆಗಲಿ ಅಥವಾ ರಾಜಕೀಯ ಅಭ್ಯರ್ಥಿಗೆ ಒಂದೊಂದು ಮತ ಎಷ್ಟು ಇಂಪಾರ್ಟೆಂಟೋ, ಅದೇ ರೀತಿಯಾಗಿ ಒಬ್ಬ ಮತದಾರ ಪ್ರಭುವಿಗೂ ಕೂಡ ಅವ ಹಾಕುವಂಥ ಮತವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತದಾರರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ವಾಟ್ ಐ ಆಮ್ ಸೇಯಿಂಗ್, ದೇರ್ ಆರ್ ಟೂ ಟೈಪ್ಸ್. ಒನ್, ಗೆಟಿಂಗ್ ಕ್ಯಾರಿಡ್ ಅವೇ, ಅಂದರೆ ಬೇರೆಯವ್ರ ಮಾತು ಕೇಳ್ಕೊಂಡು ಹಾಕೋದು. ಇಟ್ ಮೈಟ್ ಬಿ ಫ್ರಮ್ ಎನಿ ಫೀಲ್ಡ್ಸ್. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಲ್ಲ, ನಾನು ಹೇಳ್ತಿದ್ದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ. ಇಟ್ ಮೈಟ್, ಬಿಕಾಸ್ ದೇ ಶುಡ್ ನಾಟ್ ಗೆಟ್, ಏನಂತೀವಿ, ಅವರು ಬೇರೆಯವ್ರ ಮಾತನ್ನ ಕೇಳಿ ದೇ ಶುಡ್ ನಾಟ್ ಮೆಸ್ ಅಪ್. ಯಾಕೆ ಇದೊಂದು ಫಿಂಗರ್ ಒಬ್ಬ ಮನುಷ್ಯನ ಭವಿಷ್ಯನ ಡಿಸೈಡ್ ಮಾಡುತ್ತೆ. ಅದು ಹಾಕೋಕ್ಕೂ ಮುಂಚೆ ಯು ಹ್ಯಾವ್ ಟು ಪಾಯಿಂಟ್ ಟು ಯುವರ್ ಸೆಲ್ಫ್. ನಾನು ಮಾಡ್ತಿರೋದು ಕರೆಕ್ಟಾ? ಯು ಶುಡ್ ಲಿಸನ್ ಟು ಯುವರ್ ಹಾರ್ಟ್, ನಾಟ್ ಎನಿಬಡಿ ಎಲ್ಸ್ ಹಾರ್ಟ್. ಯಾಕೆ ನಿಮಗೂ ಒಂದು ತಿಳುವಳಿಕೆ ಅಂತ ಇರುತ್ತೆ. ನೀವು ಯೋಚನೆ ಮಾಡಿ. ಅಂದರೆ ಬೇರೆಯವ್ರು ಇದು ಯು ಶುಡ್ ನಾಟ್, ಅಂದರೆ ಈ ವೋಟ್ ಹಾಕೋದನ್ನ ಬೇರೆಯವ್ರಿಗೋಸ್ಕರ ಹಾಕಬಾರ್ದು, ನಿಮಗೋಸ್ಕರ ಹಾಕಬೇಕು. ನಿಮಗೆ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ಹಾಕಬೇಕು. ನೀವು ಬೇರೆಯವ್ರಿಗೋಸ್ಕರ ಹಾಕ್ಬಿಟ್ರೆ ಪ್ರಯೋಜನ ಇಲ್ಲ. ಎಷ್ಟೋ ಮಾತುಗಳು ಬರುತ್ತೆ, ಏನೇನೋ ಮಾತುಗಳು ಬರುತ್ತೆ, ಅವರು ಅದು ಇದು ನೋ, ನಾಟ್ ಬಿಕಾಸ್ ಆಫ್ ದ್ಯಾಟ್. ಯು ಶುಡ್ ವೋಟ್ ಫಾರ್ ಯುವರ್ ಸೆಲ್ಫ್, ಫಾರ್ ಯೋರ್ ನೀಡ್ನೆಸ್, ಫಾರ್ ಎವ್ರಿಬಡಿ ಎಲ್ಸ್ ನೀಡ್. ನೀನು ಸ್ವಾರ್ಥಿಯಾಗಿ ಒಂದು ನಿನ್ನ ಭವಿಷ್ಯಕ್ಕೆ ಬಂದರೆ ಮಾತ್ರ ಸಾಲದು, ಎಲ್ಲರದ್ದು ಯೋಚನೆ ಮಾಡಬೇಕು. ಇವಾಗ ನಾನಿವ ಆ್ಯಕ್ಟ್ರು, ನನಗೇನಪ್ಪ ನಾನು ಊಟ ಮಾಡ್ತೀನಿ ಚೆನ್ನಾಗಿರ್ತೀನಿ ಅಂದ್ಬಿಟ್ಟು ಬಿಟ್ಬಿಟ್ರೆ ಸೊಸೈಟಿ ಯಾರು ನೋಡ್ಕೋತಾರೆ ನಾಳೆ? ನಮ್ಮದು ಒಂದು ಜವಾಬ್ದಾರಿ ಇರ್ತದೆ ಅದರಲ್ಲಿ. ಇವಾಗ ನಮ್ಮ ಮನೆಗೆ ಎಷ್ಟೋ ಜನ ಹೆಲ್ಪ್ ಕೇಳ್ಕೊಂಬರ್ತಾರೆ. ನಾವು ಹೇಳೋಕ್ಕಾಗ್ತಾ ಈ ಥರ MLA ಮನೆಗೆ ಹೋಗಿ ಅಲ್ಲಿ ಅವ್ರಿಗೆ ಫಂಡ್ಸ್ ಬರುತ್ತೆ, ಆ ಫಂಡ್ಸ್ ಮಾಡಿ ಇಲ್ಲ, ಅದು ಅವ್ರಿಗೆ ಮೊದಲೇ ತಿಳುವಳಿಕೆ ಹಾಕಿದರೆ ಈ ಪ್ರಾಬ್ಲಮ್ ಬರ್ತಿತ್ತಾ? 1000 ಜನ ಬರ್ತಾರೆ ನಮ್ಮ ಮನೇಲಿ. ಇವತ್ತು ನಾನು ಡೈಲಿ ಇಷ್ಟು ದುಡ್ಡು ಖರ್ಚು ಮಾಡ್ತೀನಿ ಅಂತ ಹೇಳಿದ್ರೆ ತೋರಿಕೆ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಟೆಲ್ ಹೌ ಮಚ್ ಸ್ಪೆಂಡಿಂಗ್, ಬಿಕಾಸ್ ಐ ಆಮ್ ಗಿವಿಂಗ್ ಇಟ್ ಫಾರ್ ನೀಡಿ ಪೀಪಲ್ಸ್. ನಾನು ಅದಕ್ಕೆ ಅವಮಾನ ಮಾಡೋಕ್ಕೆ ಇಷ್ಟ ಇಲ್ಲ. ಪಾಪ ಅವ್ರು ಕೊಟ್ಬಿಟ್ಟೆ ಅನ್ನೋದಕ್ಕೋಸ್ಕರ ಅದು ಅವಮಾನ ಮಾಡೋಕ್ಕೆ ಇಷ್ಟ ಇಲ್ಲ. ಪಾಪ ಅವ್ರಿಗೆ ಪರಿಸ್ಥಿತಿ ಹಂಗಿದೆ. ಆ ಪರಿಸ್ಥಿತಿ ಹಂಗಿರ್ಬೇಕಾದ್ರೆ ನಾನು ದಾನ ಮಾಡಿದೆ ಅಂತ ಅನ್ಕೊಳ್ಳಲ್ಲ. ಓಕೆ, ಅವ್ರಿಗೆ ಸೇರ್ಬೇಕಾ ದುಡ್ಡು, ಅವ್ರ ಹಕ್ಕು ಅಂತ ನಾನು ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಅದಕ್ಕೆ ಯೋಚನೆ ಮಾಡಬೇಕು. ಇದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಮೈಟ್ ಬಿ ಹೋಗಿರ್ಬೋದು, ಅವಾಗ ಅವ್ರು ನೋಡದೇ ಇರ್ತಿರ್ಬೋದು. ಸೊ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಅದಕ್ಕೇ ಯೋಚನೆ ಮಾಡ್ಬೇಕಾದ್ರೆ ನಾನು ಯಾರನ್ನ ಹಾಕಬೇಕು ಅನ್ನೋದು ನೋಡಬೇಕು. ಯಾಕಂದರೆ ಅದು ಕಷ್ಟ ಇಲ್ಲ.
ನೀವು ಹೇಳ್ಬೋದು ಓಕೆ ಅವ್ರು ಫಸ್ಟ್ ಹೇಳ್ಬೇಕಾದ್ರೆ ಹಂಗೆ ಮಾತಾಡ್ತಾರೆ ಸರ್. ಆಮೇಲೆ ನೀವು ನಮ್ಗೆ ಈಗ ನಮ್ಗೆ ಹಂಗೆ ಹೇಳೋಕ್ಕಲ್ಲ, ಯಾಕಂದರೆ ನೀವು ನಮ್ಮನ್ನು ನೋಡಿದ್ದೀರಾ, ವಿ ಆರ್ ಫ್ರಮ್ ವಿಚ್ ಫ್ಯಾಮಿಲಿ ಅಂತ ನೋಡಿದ್ದೀರಾ, ಆ್ಯಂಡ್ ಗೀತಾ ಇಸ್ ಫ್ರಮ್ ವಿಚ್ ಫ್ಯಾಮಿಲಿ ಅಂತ ಹೇಳಿದ್ದೀರಾ. ಸೊ ನಮಗೆ ಇದರಿಂದ ಸಂಪಾದನೆ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು. ಇಟ್ಸ್ ಓನ್ಲಿ ಸರ್ವಿಂಗ್ ಪೀಪಲ್ ಇನ್ ಅ ಪ್ರಾಪರ್ ವೇ ಸೊ ದಟ್ ದೇ ಗೆಟ್ ದೇರ್ ಏನು ಅನ್ಕೊಂಡಿದ್ದೀವೋ ಆ ವಿಷನ್ ಅವ್ರಿಗೆ ಸೇರಬೇಕು ಅನ್ನೋದಕ್ಕೋಸ್ಕರ ಆಯಿತು.